ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 123ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನೀನ್ ಮಾಡಿದ್ದು ತಪ್ಪಲ್ವಾ ಜಾನು? ತನಗೆ ಔಷಧಿ ನೀಡಲು ಬಂದ ಜಾನಕಿಗೆ ಆಕ್ಷೇಪಿಸಿದ ಕೋದಂಡ. ತಪ್ಪಾ? ನಾನ್ ಮಾಡಿದ್ನಾ? ಏನದು? ನಾನೇನ್ ತಪ್ಪು ಮಾಡಿದೆ? ಅಚ್ಚರಿಯಿಂದ ಕೇಳಿದರು ಜಾನಕಿ. ಅಲ್ವಾ ಮತ್ತೆ, ನಿಮ್ ಶಾಂತ ಅತ್ತಿಗೆ ನುಡ್ಸೋದಕ್ಕೆ ನಿನ್ ಪ್ರಾಣನೇ ಪಡಕ್ಕಿಟ್ಟಕ್ ಹೋಗಿದ್ಯಂತೆ. ಅಕಸ್ಮಾತ್ ನೀನ್ ವಿಷಾನ್ ಬಾಯಲ್ಲಿ ತೆಗೆದು ನಿನಗ್ ವಿಷಯ ಏರಿದ್ರೆ ಗತಿ ಏನು? ಕೋದಂಡನ ದನಿಯಲ್ಲಿ ಆತಂಕ. ಅಯ್ಯೋ ದೇವ್ರೆ, ನಾನೊಬ್ಳು ವೈದ್ಯೆ. ಒಬ್ರು ಪ್ರಾಣ ಉಳಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದಕ್ಕೆ ನಾನ್ ಸಿದ್ಧ ಎಂದಳು ಜಾನಕಿ ದೃಢವಾಗಿ. ಆ ಶಾಂತ ನಿನಗೆಷ್ಟು ಹಿಂಸೆ ಕೊಟ್ಟಿದ್ದಾಳೆ ಅಂತ ಅಮ್ಮ ಹೇಳಿದ್ರು. ನಿನಗೆ ಅಷ್ಟೊಂದು ನೋವು ಕೊಟ್ಟಿರೋರ್ಗೆ ನೀನ್ ಯಾಕೆ ಮದ್ದು ಮಾಡೋದಕ್ಕೆ ಹೋಗಿದ್ದು? ಇದ್ ನಂಗೊಂಚೂರು ಹಿಡಿಸ್ಲಿಲ್ಲ. ಅವ್ರ ಗೊಡವೆ ನಮಗೆ ಯಾಕೆ ಅಂತ ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು. ಆಯುಷ್ಯ ಗಟ್ಟಿ ಇದ್ರೆ ಹೆಂಗೋ ಬದುಕೊಳ್ತಿದ್ರು. ನಿನಗೆ ಅನ್ಯಾಯ ಮಾಡಿರೋ ಹೆಂಗಸಿನ ಬಗ್ಗೆ ನಿನಗೆ ಯಾಕೆ ಕರುಣೆ ಅಂತ ಎಂದರು ಕೋದಂಡ. ಜಾನಕಿ ಕೋದಂಡನನ್ನು ದೀರ್ಘವಾಗಿ ನೋಡಿದರು. ನೀವಾ ಈ ಮಾತು ಹೇಳ್ತಿರೋದು ಎಂಬ ಭಾವ ಅವರ ನೋಟದಲ್ಲಿತ್ತು. ಅದ್ಯಾಕೆ ಹಾಗೆ ನೋಡ್ತಾ ಇದೆಯಾ ಜಾನಕಿ? ಕೋದಂಡ ಕೇಳಿದಾಗ, ಈಗ ನೀವಾಡಿದ ಮಾತುಗಳ ಬಗ್ಗೆ ನೀವೇ ಇನ್ನೊಂದ್ಸತಿ ಯೋಚನೆ ಮಾಡಿ ಎಂದರು ಜಾನಕಿ. ಸ್ವಲ್ಪ ಹೊತ್ತು ಯೋಚಿಸಿದ ಕೋದಂಡ ಅವರ ಮುಖ ಇಳಿದು ಹೋಯಿತು. ನೀನು ನನ್ನ ಹಾಗೆ ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಭೂಮಿ ಋಣ ಮುಗ್ದೋಗಿರ್ತಿತ್ತೋ ಏನೋ ಎಂದರು ಸಪ್ಪೆದನಿಯಲ್ಲಿ. ಯಾರ ಆಯಸ್ಸನ್ನ ಯಾರು ಹೆಚ್ಚೋದಕ್ಕೂ ಆಗಲ್ಲ, ಕಡಿಮೆ ಮಾಡೋದಕ್ಕೂ ಆಗಲ್ಲ. ಅದೆಲ್ಲ ಎಂದವರು ಹಣೆ ಬರಹ ಎನ್ನುವಂತೆ ತಮ್ಮ ಬೆರಳನ್ನು ಹಣೆಯ ಮೇಲೆ ಆಡಿಸಿದರು. ಸ್ವಲ್ಪ ಹೊತ್ತು ಮೌನವೇ ರಾಜ್ಯಭಾರ ನಡೆಸಿತ್ತು ಇಬ್ಬರ ನಡುವೆ. ಜಾನು, ಜೇನು ಸವರಿದ ದನಿಯಲ್ಲಿ ಕರೆದರು ಕೋದಂಡ. ಆ ಕರೆಗೆ ಜಾನಕಿಯವರ ಮನವೇನು ಅರಳದೇ ಇದ್ದರೂ ಒಂದೊಮ್ಮೆ ಈ ಕರೆಗಾಗಿ ಕಾಯುತ್ತಿದ್ದ ನೆನಪು ಮನದಲ್ಲಿ ಮೂಡಿತು. ಜಾನು, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಲೇ ಇಲ್ಲ ಎಂದ ಕೋದಂಡ ನಿಧಾನವಾಗಿ. ಮದುವೆ ಆಗ್ಬೇಕು. ಇನ್ನೆಷ್ಟು ದಿನ ಅಂತ ಹೀಗೆ ಬಿಡೋದು? ನಾನು ಭೂಮಿ ಅಭಿಜಾತಕದ ಜೊತೆಗೆ ಅಂಜು ಅನಿಲನ್ ಜಾತಕ ಕೂಡ ನೋಡಿದ್ದೀನಿ. ಇನ್ನೊಂದು 15 ದಿನದೊಳಗೆ ಮದುವೆ ಆದ್ರೆ ಒಳ್ಳೇದು. ಇಲ್ಲಾಂದ್ರೆ ಮತ್ತೆ ಗುರುಬಲ ಬರೋವರೆಗೂ ಕಾಯ್ಬೇಕಾಗುತ್ತೆ ಎಂದರು. ಅಲ್ಲ, ನಾನು ಹೇಳಿದ್ದು ನಮ್ಮ ಮದುವೆ ಬಗ್ಗೆ ಜಾನು, ಸೋತ ದನಿಯಲ್ಲಿ ಕೇಳಿದರು ಕೋದಂಡ. ಅದೇಕೋ ಜಾನಕಿ ಮಾತನಾಡುತ್ತಿರುವ ರೀತಿ ನೋಡಿದರೆ ಜಾನಕಿ ಮದುವೆಗೆ ಒಪ್ಪುವುದಿಲ್ಲ ಎನ್ನಿಸುತ್ತಿತ್ತು. ನಮ್ಮ ಮದುವೆ ಅವಶ್ಯಕತೆ ಇದೆಯಾ ಕೇಳಿದ ಜಾನಕಿ ಕಡೆ ಸುಮ್ಮನೆ ದೀನ ನೋಟ ಬೀರಿದರು ಕೋದಂಡ. ನಿನ್ ಮಾತಿನ ಅರ್ಥ ಏನು? ಕೋದಂಡ ಮತ್ತೆ ಕೇಳಿದರು. ಅಷ್ಟು ವರ್ಷಗಳ ಹಿಂದೆ ನಡೆದಿದ್ದು ಮದುವೆನೇ ತಾನೇ? ನಿಧಾನವಾಗಿ ಹೇಳಿದರು ಜಾನಕಿ. ನನ್ನ ಪಾಲಿಗೆ ಅದು ಮದುವೆನೇ ಅಲ್ಲ, ಕೋದಂಡ ಗಟ್ಟಿ ಅಭಿಪ್ರಾಯದಲ್ಲಿ ಹೇಳಿದರು. ಅದೊಂಥರ ಗೊಂಬೆ ಆಟ. ನನಗೆ ಆ ಮದುವೆ ಇಷ್ಟ ಇರಲಿಲ್ಲ. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ತಾಳಿ ಕಟ್ಟಿದ್ದು ಅಷ್ಟೇ. ಆದ್ರೆ ನನಗದು ಮದುವೆನೇ ಆಗಿತ್ತು. ಕಾಯ ವಾಚ ಮನಸ ನಾನ್ ನಿಮ್ಮನ್ನ ಪತಿಯಾಗಿ ಸ್ವೀಕರಿಸಿದ್ದೆ ಎಂದರು ಜಾನಕಿ. ಮದುವೆ ನಡೆಯೋದು ಇಬ್ಬರ ನಡುವೆ. ನನ್ನ ಪ್ರಕಾರ ಅದು ಮದುವೆ, ನಿಮ್ ಪ್ರಕಾರ ಅಲ್ಲ. ಎಂಥ ವಿಪರ್ಯಾಸ ಅಲ್ವಾ ಎಂದು ವಿಷಾದದ ನಗೆ ಬೀಳಿದರು ಜಾನಕಿ. ಮುಕ್ತಾಳ್ ವಿಷಯ ನಿಮಗೆ ತಿಳಿದೇ ಇದ್ದಿದ್ರೆ ಆ ಗೊಂಬೆ ಆಟನ ನೀವು ಮುಂದುವರಿಸ್ತಿದ್ರಿ, ನಾನು ಮದುವೆ ನಿಭಾಯಿಸ್ತಿದ್ದೆ ಎಂದು ಹೇಳಿ ನಿಟ್ಟುಸಿರು ಬಿಟ್ಟರು. ನನಗೊಂದು ಸಂದೇಹ ಎಂದ ಜಾನಕಿಯನ್ನೇ ನೋಡಿದರು ಕೋದಂಡ. ಆಗಷ್ಟೇ ತಾಳಿ ಕಟ್ಟಿದ ಹೆಂಡ್ತಿನ ಹಾಗ ಅನಾಥವಾಗಿ ಬಿಟ್ಟು ಹೋಗೋದಕ್ಕೆ ನಿಮಗೇನು ಅನ್ನಿಸ್ಲೇ ಇಲ್ವೇ ಕೇಳಿದರು ಜಾನಕಿ. ಜಾನಕಿ, ನಾನು ಸುಳ್ಳು ಹೇಳೋದಿಲ್ಲ. ಆ ಕ್ಷಣದಲ್ಲಿ ನನಗೆ ಮುಕ್ತ ಬಿಟ್ಟು ಬೇರೆ ಯಾರ ಯೋಚನೆನೂ ಇರಲಿಲ್ಲ. ಇಲ್ಲಿಂದ ಹೋಗಿ
ನನ್ನ ಬದುಕು ಕಟ್ಟಿಕೊಳ್ಳೋ ಹೊತ್ತಲ್ಲಿ ನಿನ್ನ ಮದುವೆ ಭಾರ್ಗವರಾಮನ್ ಜೊತೆ ಆಗ್ ಹೋಗಿದೆ ಅಂತ ಹೇಳಿದ್ರು ಮಾವ. ಆ ವಿಷಯ ತಿಳಿದ್ಮೇಲಂತೂ ನಿನ್ನನ್ನ ನೆನಪು ಮಾಡ್ಕೊಳ್ಳೋದು ಕೂಡ ನನಗೆ ಅಧರ್ಮ ಅನ್ಸಿತ್ತು. ಮುಕ್ತಾನ ಪ್ರಾಮಾಣಿಕವಾಗಿ ಪ್ರೀತಿಸ್ದೆ. ಅವಳ ಮೋಸ ತಿಳಿಯೋವರೆಗೂ ನಾನು ಅವಳನ್ನ ದೇವತೆ ಹಾಗೆ ಆರಾಧಿಸ್ದೆ ಎಂದು ಹೇಳಿದ ಕೋದಂಡನಿಗೆ ಜಾನಕಿಯ ಮೊಗ ನೋಡುವ ಧೈರ್ಯವಿಲ್ಲದೆ ನೆಲ ನೋಡುತ್ತಿದ್ದ. ಹ, ಆದ್ರೆ ನಾನಿಲ್ಲಿ ಒಂದೇ ಒಂದು ಸಾರಿ, ಅದು ತಾಳಿ ಕಟ್ಟುವಾಗ ಆಕಸ್ಮಿಕವಾಗಿ ತಾಕಿದ ಬೆರಳು ಸ್ಪರ್ಶಕ್ಕೆ ನನ್ನ ಬಾಳನ್ನೇ ಬಲಿಯಾಗಿಸ್ಕೂತಿದ್ದೆ. ವ್ಯಂಗ್ಯ ನಗು ಜಾನಕಿಯ ಮುಖದ ಮೇಲಿತ್ತು. ಕ್ಷಮೆ ಕೇಳಿದ್ನಲ್ಲ? ಕೋದಂಡನ ದನಿಯಲ್ಲಿ ತುಸುವೆ ಅಸಹನೆ. ಹ ಎಂದ ಜಾನಕಿ. ಮಕ್ಕಳ ಮದುವೆ ಮುದುಗಿಲಿ, ಅಷ್ಟೊತ್ತಿಗೆ ನಿಮ್ಮ 60ನೇ ವರ್ಷದ ಶಾಂತಿ ಸಮಯ ಬರುತ್ತೆ. ಆಗ ನಿಮ್ಮ ಆಸೆ ಹಾಗೇನೆ ನನಗೆ ತಾಳಿ ಕಟ್ಟಿ ಎಂದಳು ಜಾನಕಿ. ಮಕ್ಕಳ ಮದುವೆ ಮುಂಚೆನೂ ಮದುವೆ ಆಗ್ಬಿಟ್ರೆ ತಪ್ಪೇನು? ಮೊದಲು ನಮ್ಮ ಮದುವೆ ಆಗ್ಬಿಟ್ರೆ ಅಂಜು ಧಾರೆ ಎರಿಬೋದು, ಆತುರದಿಂದ ಕೇಳಿದ ಕೋದಂಡ. ಅದು ನನ್ನ ಹೆಣ್ತನಕ್ಕೆ ನಾನೇ ಮಾಡ್ಕೊಳ್ಳೋ ಅವಮಾನ. ನೀವ್ ಹೇಳ್ದ ಹಾಗೆ ಮದುವೆ ಆದ್ರೆ ಮಾತ್ರ ಮಕ್ಕಳ ಮದುವೆಗೆ ತಂದೆ ತಾಯಿಯಾಗಿ ಹಸಮಣೆ ಮೇಲೆ ಕೂರ್ಬೋದು ಅನ್ನೋದಾದ್ರೆ, ಇಷ್ಟು ದಿನ ನಾನು ಗಂಡ ಅಂತ ತಿಳ್ಕೊಂಡಿದ್ದು ಯಾವುದೋ ಪರಪುರುಷನನ್ನ ಅಂತ ಒಪ್ಕೊಂಡ ಹಾಗಾಗುತ್ತೆ. ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ಮಕ್ಕಳ ಮದುವೆ ಆಗಬಿಡ್ಲಿ ಎಂದಳು ಜಾನಕಿ. ಸರಿ ಆಯ್ತು, ನೀನು ಹೇಳ್ದಾಗೆ ಆಗ್ಲಿ. ಒಟ್ನಲ್ಲಿ ನೀನು ಇನ್ನೊಂದ್ಸರಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನನ್ನ ಮದುವೆ ಆಗೋದಕ್ಕೆ ಒಪ್ಪದಿಯಲ್ಲ, ಅಷ್ಟು ಸಾಕು ನನಗೆ ಎಂದನು ಹಸನ್ಮುಖದಿಂದ. ಜಾನಕಿಯ ಮೊಗ ಮಾತ್ರ ಭಾವವಿಹೀನ. ಇನ್ನೊಂದು ಮಾತು, ಈಗ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ. 2 ದಿನ ಬಿಟ್ಟು ನೀವು ಮನೆಗೆ ಹೋಗ್ಬಿಡಿ ಎಂದಳು. ನೀನು ಯಾವಾಗ ಬರ್ತೀಯಾ ಕೇಳಿದ ಕೋದಂಡ. ಮದುವೆ ಆದ್ಮೇಲೆ ಎಂದ ಜಾನಕಿ ಅಲ್ಲಿಂದ ಸರಸರನೆ ತೆರಳಿದಳು. ಅಣ್ಣ, ಇನ್ನು 9 ದಿನಕ್ಕೆ ಮಕ್ಕಳ ಮದುವೆ ಮಾಡ್ಬೋದು. ಜೋಯಿಸ್ರನ್ನ ವಿಚಾರಿಸಾಗಿದೆ. 4 ಜಾತಕಗಳ ಮೇಳ ಸರಿಯಾಗಿದೆ ಎಂದರು ಜಾನಕಿ. ಹೌದಾ, ಸರಿ, ಹಾಗಾದ್ರೆ ನೀನ್ ಜಾತಕ ನೋಡಿದ್ಮೇಲೆ ಮುಗೀತು ಬಿಡು. ಘನ್ಪಾಟಿಗಳ ಹತ್ರ ಹೋಗಿ ಮಾತಾಡ್ಬಿಡ್ತೀನಿ ಎಂದರು ಜಗನ್ನಾಥ ಸಡಗರದಿಂದ. ಅಲ್ಲೇ ಕುಳಿತಿದ್ದ ಭಾಮ ಅವರ ಮಗುವು ಅರಳಿತ್ತು. ಅದಕ್ಕೂ ಮೊದಲು ಮಕ್ಕಳ ಜೊತೆ ಮದುವೆ ಬಗ್ಗೆ ಇನ್ನೊಂದ್ಸರಿ ಮಾತಾಡ್ಬಿಡಿ ಎಂದಳು ಜಾನಕಿ. ಅಮ್ಮ, ಸರಿ ಮಾತಾಡ್ತೀವಿ, ಆದ್ರೆ ನಿನ್ನ ಮದುವೆ ಯಾವಾಗ ಜಾನಕಿ? ಭಾಮ ಕೇಳಿದರು. ಆಗುತ್ತದ್ಗೆ ಕಾಲ ಕೂಡು ಬಂದಾಗ ನಸುನಕ್ಕರು ಜಾನಕಿ. ಜಾನತೆ ಮದುವೆಗೆ ಒಪ್ಲಿಲ್ವಾ ಎಂದ ಭೂಮಿಗೆ ಒಂದು ರೀತಿಯಲ್ಲಿ ಸಮಾಧಾನವೇ ಆಗಿತ್ತು. ಹಿಂದೊಮ್ಮೆ ಘನಪಾಟಿ ಹಾಗೂ ಯಶೋದಮ್ಮನ ಮಾತು ಅಕಸ್ಮಾತಾಗಿ ಕೇಳಿಸಿಕೊಂಡು ಇನ್ನೆಂದೂ ಆ ಮನೆಗೆ ತನ್ನ ಜಾನತೆಯನ್ನು ಕಳಿಸಬಾರದೆಂದು ತಾನು ಯೋಚಿಸಿದ್ದು ನೆನಪಿಗೆ ಬಂತು. ಕೋದಂಡ ಅವರನ್ನ ಮದುವೆ ಆದ್ರೆ ಜಾನತೆ ಆ ಮನೆಗೆ ಹೋಗ್ತಾಳೆ ಎಂದು ಯೋಚಿಸಿ ಎಷ್ಟೋ ದಿನ ಬೇಸರಗೊಂಡಿದ್ದಳು ಭೂಮಿ. ಜಾನತೆ ಮತ್ತೆ ಕೋದಂಡನನ್ನು ಮದುವೆಯಾಗುವುದು ಸ್ವಲ್ಪ ಕೂಡ ಇಷ್ಟವಿಲ್ಲದೆ ಹೋದರೂ ಅದನ್ನು ನಾಲಿಗೆಯ ಮೇಲೆ ತಂದು ಅಭಿಯ ಮನಸ್ಸಿಗೆ ನೋವುಂಟು ಮಾಡಲಾರಳು. ಕೋದಂಡ ಅದೆಷ್ಟೇ ಒಳ್ಳೆಯವನು ಎಂದುಕೊಂಡರೂ ಅವನ ತಪ್ಪಿಗೆ ಜಾನತೆಯೇ ಕ್ಷಮೆ ನೀಡಿದರೂ ಭೂಮಿ ಅವನನ್ನು ಕ್ಷಮಿಸಲಾರಳು. ತನ್ನ ಮನದೊಡೆಯನ ಜನ್ಮಕ್ಕೆ ಕಾರಣನಾದ ವ್ಯಕ್ತಿ ಎಂಬ ಒಂದೇ ಕಾರಣಕ್ಕೆ ಕೋದಂಡನನ್ನು ಸಹಿಸಿಕೊಳ್ಳಬಲ್ಲವಳಾಗಿದ್ದಳು ಅಷ್ಟೇ. ತನ್ನ ಪ್ರಾಣಪ್ರಿಯ ಜಾನತೆಯ ವನವಾಸಕ್ಕೆ ಕಾರಣನಾದ ವ್ಯಕ್ತಿಯ ಬಗ್ಗೆ ಕಿಂಚಿತ್ತೂ ಕರುಣೆ ಇರಲಿಲ್ಲ ಭೂಮಿಗೆ. ಒಪ್ಪಿಲ್ಲ ಅಂತೇನು ಹೇಳಲಿಲ್ವಂತೆ, ಆದ್ರೆ ಅಪ್ಪನ 60 ವರ್ಷದ ಶಾಂತಿ ಹೇಗೋ ಹತ್ರದಲ್ಲೇ ಇದೆಯಲ್ಲ, ಆವಾಗ್ಲೇ ತಾಳಿ ಕಟ್ಟಿಸ್ಕೊಳ್ತೀನಿ ಇಂದ್ರಂತೆ. ಈಗ ಮೊದಲು ನಮ್ಮ ಮದುವೆ ಆಗ್ಲಿ ಇಂದ್ರಂತೆ ಎಂದ ಅಭಿ. ನಿಂಗೆ ಖುಷಿನ ಭೂಮಿ? ಭೂಮಿಯ ಹತ್ತಿರ ಬಂದು ಕೇಳಿದ ಅಭಿ. ಭೂಮಿ ನಾಚಿಕೆಯಿಂದ ತನ್ನ 2 ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಅಭಿ ಸಂತೋಷದಿಂದ ಅವಳನ್ನು ಅಪ್ಪಿಕೊಂಡ. ಅಪ್ಪಾಜಿ ಇವತ್ತು ಒಂದು ವಿಷಯ ಹೇಳಿದ್ರು. ಶಾಲೆಯ ಬಳಿಯ ಮೈದಾನದಲ್ಲಿ ಕುಳಿತಿದ್ದ ಅನಿಲ ಅಂಜುವಿನ ಬಳಿ ಹೇಳಿದ. ನನ್ನ ಹತ್ರ ಕೂಡ ಅತ್ತೆ ಒಂದು ವಿಷಯ ಹೇಳಿದ್ರು, ನಸುನಾಚಿಕೆಯಲ್ಲಿ ಹೇಳಿದಳು ಅಂಜು. ನಿನ್ನುತ್ರ ಕೇಳಿದವನ ಮಾತಿಗೆ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಳು ಅಂಜು. ಉತ್ತರ ಹೇಳೋದಿಲ್ವಾ? ಅಂಜುವಿನ ಕಿವಿಯ ಬಳಿ ಪಿಸುಗುಟ್ಟಿದ ಅನಿಲ. ಅದು ಅನಿಲ, ನಾನು ಉತ್ತರ ಹೇಳೋದಕ್ಕೂ ಮುಂಚೆ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ನಾನು ಕ್ಲಿಯರ್ ಮಾಡಬೇಕು. ಕುಳಿತಲ್ಲಿಂದ ಎದ್ದು ನಿಂತು ತುಸು ದೂರ ಹೋಗಿ ನಿಂತಳು ಅಂಜು.
ಅವಳ ಗಂಭೀರವಾದ ದನಿ ಕೇಳಿ ಅನಿಲ ಕೂಡ ಎದ್ದು ನಿಂತನು. ನಾನು ಬೆಳೆದಿರೋ ವಾತಾವರಣ ಇಲ್ಲಿಗಿಂತ ತುಂಬ ಭಿನ್ನ. ಇಲ್ಲಿ ಪಾಪ ಅನ್ನಿಸ್ಕೊಳ್ಳೋ ಎಷ್ಟೋ ವಿಷಯಗಳು, ನಡವಳಿಕೆಗಳು ಅಲ್ಲಿ ಸರ್ವೇ ಸಾಮಾನ್ಯ. ನಾನು ಕೂಡ ಅವರ ಹಾಗೇನೆ ಇದ್ದೋಳು. ನಾನು ಮುಂಚೆ ಒಬ್ಬ ಅಯೋಗ್ಯನ ಪ್ರೀತಿಸಿದ್ದು ನಿಮಗೆ ಗೊತ್ತೇ ಇದೆ. ಅಂಜಲಿಯ ಮಾತು ಇನ್ನೂ ಮುಂದುವರಿಯುವ ಮೊದಲೇ ಅನಿಲ ಅವಳನ್ನು ಸಮೀಪಿಸಿದ್ದ. ಹಿಂದಿಂದೆಲ್ಲ ಬಿಟ್ಬಿಡು ಅಂಜು. ಮುಂದೆ ನೀನಿಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕಾಗುತ್ತಾ? ಅದನ್ನು ಹೇಳು. ಅಂಜುವಿನ ಕಣ್ಣಿನಲ್ಲಿ ಕಣ್ಣಿಟ್ಟು ಪ್ರಶ್ನಿಸಿದ. ಎಂಥದ್ದೇ ಸಂದರ್ಭ ಬಂದರೂ ನೀವು ನನ್ನ ಕೈ ಬಿಡೋದಿಲ್ಲ ಅನ್ನೋ ಹಾಗಿದ್ರೆ ನಾನಿಲ್ಲಿ ಕಲ್ಚರ್ಗೆ ಖಂಡಿತ ಹೊಂದ್ಕೊಳ್ತೀನಿ. ಮುಕ್ತಾಳ್ ಮಗಳಿವಳು ಅನ್ನೋ ಹಣೆಪಟ್ಟೆ ಮಾತ್ರ ನಂಗೆ ಬೇಡ ಎನ್ನುವಷ್ಟರಲ್ಲಿ ಜಾನತೆ ಶಿಷ್ಯ ಅನ್ನೋ ಪಟ್ಟ ಸಿಕ್ಕಿದೆಯಲ್ಲ ನಿನಗೆ. ನಾನು ಸದಾ ನಿನ್ನ ಬೆಂಬಲಕ್ಕಿರ್ತೀನಿ. ಭಯ ಬೇಡ. ನೀನು ಎಲ್ಲೇ ಬೆಳೆದಿದ್ರೂ ಭಾರತೀಯತೆ ನಿನ್ನ ರಕ್ತದಲ್ಲಿ ಇದ್ದೇ ಇರುತ್ತೆ. ಅಷ್ಟು ಸಾಕು ನನಗೆ. ಜೀವನ ತುಂಬ ದೊಡ್ಡದಿದೆ. ನಾವಿಬ್ಬರೂ ಇನ್ನೂ ಕಲಿಯೋದು ತುಂಬ ಇದೆ. ನಾನು ತಪ್ಪಿದಾಗ ನೀನು ಕೈ ಹಿಡಿದು ನಡೆಸು. ನೀನು ಎಡವಿದ್ರೆ ನಾನು ನಿನ್ನನ್ನು ಸಂಭಾಳಿಸ್ತೀನಿ. ತಪ್ಪು ಮಾಡ್ತಾ ತಿದ್ದುಕೊಳ್ತಾ ಒಟ್ಟಿಗೆ ಬೆಳೆಯೋಣ ಎಂದಾಗ ನೆಮ್ಮದಿಯಿಂದ ಅನಿಲನ ಎದೆಗೂಡು ಸೇರಿದಳು ಅಂಜಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.